ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೈಲ್ವೆ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಷನ್ ಏನಾಗಿರಬೇಕು, ಏಜ್ ಎಷ್ಟಿರಬೇಕು, ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ. ಈ ಒಂದು ವಿಡಿಯೋಗೆ ನಾನು 50 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ರೈಲ್ವೆ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. ಆ ಒಂದು ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿದ್ದಾರೆ. ಇವಾಗ 29/3/2025 ಈ ಒಂದು ನೋಟಿಫಿಕೇಶನನ್ನು ರಿಲೀಸ್ ಮಾಡಲಾಗಿದೆ. ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಬಂದು 12/4/2025 ಪ್ರಾರಂಭದ ದಿನಾಂಕ ಆಗಿರುತ್ತೆ. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು 11/5/2025 ಕೊನೆಯ ದಿನಾಂಕ ಆಗಿರುತ್ತೆ. ಆದ್ದರಿಂದ ಬಹಳಷ್ಟು ಟೈಮ್ ಇದೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ. ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕೋದಕ್ಕೆ ಶುರು ಮಾಡಿ. ಈ ಒಂದು ಹುದ್ದೆಗಳಿಗೆ ಫೀಸ್ ಕಟ್ಟೋದಕ್ಕೆ ಲಾಸ್ಟ್ ದಿನಾಂಕ ಬಂದು 13/5/2025 ಕೊನೆಯ ದಿನಾಂಕ ಆಗಿರುತ್ತೆ. ಅಷ್ಟರೊಳಗಡೆ ಏನು ಮಾಡ್ಬೇಕು, ನೀವು ಅಪ್ಲಿಕೇಶನ್ ಫೀಸನ್ನು ಕಟ್ಟಬೇಕಾಗಿರುತ್ತೆ. ಈ ಒಂದು ಅಪ್ಲಿಕೇಶನಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಆ ಒಂದು ತಪ್ಪುಗಳನ್ನು ಸರಿಪಡಿಸಿಕೊಳ್ಳೋದಕ್ಕೆ ಒಂದು ಚಾನ್ಸನ್ನು ಕೊಡ್ತಾ ಇದ್ದಾರೆ. ಅಂದರೆ ಮಾಡಿಫಿಕೇಷನನ್ನು ನೀವು ಮಾಡಿಕೊಳ್ಬಹುದು. ಅದು 14/5/2025 23/5/2025 ಒಳಗಡೆ ನೀವು ಏನಾದರೂ ಕರೆಕ್ಷನ್ಸ್ ಇದ್ದರೆ ನೀವು ಕರೆಕ್ಷನ್ಸನ್ನು ಮಾಡಿಕೊಳ್ಬಹುದು. ಹುದ್ದೆಯ ಹೆಸರು ಬಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತಂದೇಳಿ. ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತಂದೇಳಿ ಹುದ್ದೆಯ ಹೆಸರು. ಈ ಒಂದು ಹುದ್ದೆಗೆ ಪೇ ಸ್ಕೇಲ್ ಏನಿದೆಪ್ಪ ಅಂತಂದರೆ ಲೆವೆಲ್ 2 ಪೇ ಸ್ಕೇಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಇನಿಷಿಯಲ್ ಬೇಸಿಕ್ ಪೇ ಎಷ್ಟಿದೆಯಪ್ಪ ಅಂತಂದರೆ 19,900 ರೂಪಾಯಿ ಇಲ್ಲಿ ಇನಿಷಿಯಲಿ ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಮತ್ತು ಈ ಒಂದು ಹುದ್ದೆಗಳಿಗೆ ಏಜ್ ಎಷ್ಟಿರ್ಬೇಕಪ್ಪ ಅಂತಂದರೆ 18 ವರ್ಷದಿಂದ 30 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲಿಕೇಶನನ್ನು ಹಾಕಬಹುದು. ಇಲ್ಲಿ 9,970 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಎಷ್ಟು? 9,970 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಆದ್ದರಿಂದ ಬಹಳಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಆಗಿದ್ದು ಎಲ್ಲ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಇಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ನೀಟಾಗಿ ನೋಡ್ಕೊಳ್ಬಹುದು. ನೆಕ್ಸ್ಟ್ ಈಗ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಈ ಒಂದು PDF ನಿಮಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ಈ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿ ನೀವು ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಈ ಒಂದು PDF ನೀವು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಓದ್ಕೊಂಡು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಅನೇಕ ಮಾಹಿತಿಗಳನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪ್ರತಿದಿನ ಪೋಸ್ಟ್ ಮಾಡ್ತಾನೇ ಇರ್ತೀನಿ. ಆದ್ದರಿಂದ ನೀವು ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ. ಈ ಒಂದು ಹುದ್ದೆಗಳಿಗೂ ಕೂಡ ವಿಷನ್ ಸ್ಟ್ಯಾಂಡರ್ಡನ್ನು ನೋಡ್ತಾರೆ. ಕಣ್ಣು ಕರೆಕ್ಟಾಗಿ ಕಾಣಿಸ್ತಾವ ಇಲ್ಲ ಅಂತಂದೇಳಿ ಅದನ್ನು ಕೂಡ ನೋಡ್ತಾರೆ. ಫಿಟ್ನೆಸ್ಸನ್ನು ನೋಡ್ತಾರೆ. ಇಲ್ಲಿ ಸ್ಟ್ಯಾಂಡರ್ಡ್ಸ್ ಆಫ್ ಮೆಡಿಕಲ್ ಫಿಟ್ನೆಸ್ ಅಂತಂದೇಳಿ ನೋಡ್ತಾ ಇರ್ತಾರೆ. ಎಲ್ಲರೂ ಕೂಡ ಕರೆಕ್ಟಾಗಿದ್ದರೆ ಮಾತ್ರ ಅವ್ರು ಏನು ಮಾಡ್ತಾರೆ, ನಿಮಗೆ ನೇಮಕಾತಿಯನ್ನು ಮಾಡಿಕೊಳ್ತಾರೆ. ಈ ಒಂದು ಹುದ್ದೆಗಳಿಗೆ ಏಜ್ ರಿಲ್ಯಾಕ್ಸೇಷನನ್ನು ಕೂಡ ನೀಡಿದ್ದಾರೆ. ಯಾವ ಕೆಟಗರಿ ಅವರಿಗೆ ಎಷ್ಟು ಏಜ್ ರಿಲ್ಯಾಕ್ಸೇಷನನ್ನು ನೀಡಿದ್ದಾರೆ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. SC ಮತ್ತು ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ನೀಡಿದ್ದಾರೆ. ಅಂತಂದರೆ 18ರಿಂದ 30 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು ಅನ್ನೋದಿದೆಯಲ್ಲ, ಅದಕ್ಕೊಂದು 5 ಇಯರ್ಸ್ ಆ್ಯಡ್ ಮಾಡ್ಕೊಳ್ಳಿ. ಅಂತಂದರೆ 18ರಿಂದ 35 ವರ್ಷದೊಳಗಿನ SC ಮತ್ತು ST ಅಭ್ಯರ್ಥಿಗಳೆಲ್ಲರೂ ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಾಗಿದ್ದರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ನೀಡಿದ್ದಾರೆ. 18ರಿಂದ 33 ವರ್ಷದೊಳಗಿನ ಎಲ್ಲ OBC ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಎಕ್ಸ್ ಸರ್ವಿಸ್ಮನ್ಗಳು, ಅದರಲ್ಲಿ ಜನರಲ್ಲು, EWS, OBC, SC ಮತ್ತು ST. ಈ ಜನರಲ್ ಮತ್ತು EWS ಅವರು 3 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ನೀಡಿದ್ದಾರೆ. ಅದೇ ರೀತಿ OBC ಅಭ್ಯರ್ಥಿಗಳಾಗಿದ್ದರೆ 6 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ 8 ವರ್ಷ SC ಮತ್ತು ST ಅಭ್ಯರ್ಥಿಗಳಾಗಿದ್ದರೆ 8 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ನೀಡಿದ್ದಾರೆ. ಕೆಲವೊಂದಷ್ಟು ಅಭ್ಯರ್ಥಿಗಳು
ಗ್ರೂಪ್ ಸಿ ವರ್ಕ್ ಮಾಡ್ತಾ ಇದ್ರೆ ಅಥವಾ ಗ್ರೂಪ್ ಡಿ ರೈಲ್ವೆ ಸ್ಟಾಫ್ಗಳಾಗಿದ್ದರೆ 3 ವರ್ಷ ಸರ್ವಿಸ್ ಕಂಪ್ಲೀಟ್ ಮಾಡಿದವರೆ ಅವ್ರಿಗೂ ಕೂಡ 40 ವರ್ಷದ ಒಳಗಡೆ ಎಲ್ಲ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಅದೇ ರೀತಿ OBC ಅಭ್ಯರ್ಥಿಗಳಾಗಿದ್ದರೆ 43 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಅದೇ ರೀತಿಯಾಗಿ ST ಮತ್ತು SC ಅಭ್ಯರ್ಥಿಗಳಾಗಿದ್ದರೆ 45 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಇನ್ನೊಂದು ಕ್ವಾಸಿ ಅಡ್ಮಿನಿಸ್ಟ್ರೇಟಿವ್ ಆಫೀಸಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದರೆ ಅಂತಹ ಅಭ್ಯರ್ಥಿಗಳು ಕೂಡ 5 ವರ್ಷ ಅವರು ಮಿನಿಮಮ್ 5 ಇಯರ್ಸ್ ವಿಚ್ ಎವರ್ ಈಸ್ ಲೆಸ್ ಅಂತಂದೇಳಿ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಹೂ ಆರ್ ವಿಂಡೋಡ್ ಅಂತಂದರೆ ಈಗ ವಿಧವೆಯರಾಗಿದ್ದರೆ ಅಂಥವ್ರಿಗೆ 35 ವರ್ಷ ಮತ್ತು 38 ವರ್ಷ OBC ಅಭ್ಯರ್ಥಿಗಳಾಗಿದ್ದರೆ, SC ST ಆಗಿದ್ದರೆ 40 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ನೀಡಿದ್ದಾರೆ. ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ಹೂ ಬಿಕಮ್ ಕೋರ್ಸ್ ಕಂಪ್ಲೀಟೆಡ್ ಆ್ಯಕ್ಟ್ ಅಪ್ರೆಂಟಿಸ್ ಅಂತಂದೇಳಿ ಹೇಳಿದ್ದಾರೆ. ಅಪ್ರೆಂಟಿಸ್ ಆ್ಯಕ್ಟ್ ಅಡಿಯಲ್ಲಿ ಅಪ್ರೆಂಟಿಸ್ಗಳಾಗಿ ವರ್ಕ್ ಮಾಡಿದರೆ ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನನ್ನು ನೀಡಿದೆ. ಜನರಲ್ ಅಭ್ಯರ್ಥಿಗಳಾಗಿದ್ದರೆ 35 ವರ್ಷ, OBC ಅಭ್ಯರ್ಥಿಗಳಾಗಿದ್ದರೆ 38 ವರ್ಷ, SC ಮತ್ತು ST ಅಭ್ಯರ್ಥಿಗಳಾಗಿದ್ದರೆ 40 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಅವರು ನೀಡಿದ್ದಾರೆ. ಇಲ್ಲಿ ಡೇಟ್ ಆಫ್ ಬರ್ತನ್ನು ಕೊಟ್ಟಿದ್ದಾರೆ, ಯಾವ ಡೇಟ್ ಆಫ್ ಬರ್ತ್ ಒಳಗಡೆ ಇರಬೇಕು ಅಂತಂದೇಳಿ. 18ರಿಂದ 30 ವರ್ಷದೊಳಗಿನ ಅಂತಂದರೆ 2/7/1995 ಜನರಲ್ಲು OBC EWS ಅಭ್ಯರ್ಥಿಗಳಾಗಿದ್ದಾರೆ. ನೆಕ್ಸ್ಟ್ OBC ಅಭ್ಯರ್ಥಿಗಳಾಗಿದ್ದರೆ 2/7/1992 ಒಳಗಡೆ ಇರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್ SC ಮತ್ತು ST ಅಭ್ಯರ್ಥಿಗಳಾಗಿದ್ದರೆ 2/7/1990. ಆಲ್ ಕ್ಯಾಂಡಿಡೇಟ್ಸ್ ಎಲ್ಲ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡ್ಬೇಕಂತಂದರೆ 1/7/2007 ಒಳಗಡೆ ನೀವು ಏನು ಮಾಡಬೇಕು, ಜನನವಾಗಿರಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಇಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನನ್ನು ಅವರು ಕೇಳಿದ್ದಾರೆ. ದ ಲಿಸ್ಟ್ ಆಫ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಈಸ್ ಗಿವನ್ ಬಿಲೋ ಇನ್ Annexure 1A ಅಂತಂದೇಳಿ ಅವರು ಹೇಳಿದ್ದಾರೆ. ದೋಸ್ awaiting result of their final examination of the prescribed education technical qualification should not apply ಅಂತಂದು ಹೇಳಿದರು. ಫೈನಲ್ ರಿಸಲ್ಟ್ ಬರೋವರೆಗೂ ಮುಂಚೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋಕ್ಕೆ ಬರೋದಿಲ್ಲ ಅಂತಂದೇಳಿ ಅವರು ಹೇಳಿದ್ದಾರೆ. ಇಲ್ಲಿ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ SSLCಯನ್ನು ನೀವು ಪಾಸ್ ಆಗಿರಬೇಕು. SSLC ಪಾಸ್ ಆದಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂತಂದರೆ ಜನರಲ್ ಅಭ್ಯರ್ಥಿಗಳಾಗಿದ್ದರೆ ಅವರು 500 ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ನೀವು ಕಟ್ಟಬೇಕಾಗುತ್ತೆ. ಅದೇ ರೀತಿಯಾಗಿ SC ST ಎಕ್ಸ್ ಸರ್ವಿಸ್ಮೆನು, ಫೀಮೇಲು, ಟ್ರಾನ್ಸ್ಜೆಂಡರು, ಮೈನಾರಿಟೀಸ್, ಎಕನಾಮಿಕಲಿ ಬ್ಯಾಕ್ಗ್ರೌಂಡ್ ಕ್ಲಾಸಸ್ಸು ಎಲ್ಲ ಅಭ್ಯರ್ಥಿಗಳು ಕೂಡ 250 ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ನೀವು ಕಟ್ಟಬೇಕಾಗಿರುತ್ತೆ. ಇದು ಒಂದು ಸಲ ನೀವು ಅಪ್ಲಿಕೇಶನ್ ಫೀಸನ್ನು ಕಟ್ಟಿದ ನಂತರ ಅದು ವಾಪಸ್ ರಿಫಂಡ್ ಆಗೋದಿಲ್ಲ. ಇಲ್ಲಿ ಹಲವಾರು ಇನ್ಫಾರ್ಮೇಷನನ್ನು ಅವರು ಕೊಟ್ಟಿದ್ದಾರೆ, ನೀವು ಅದನ್ನು ಕೂಡ ಎಂಟ್ರಿ ಮಾಡ್ಕೊಳ್ಬಹುದು. ವರ್ಟಿಕಲ್ ರಿಸರ್ವೇಷನನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು. ಹಲವಾರು ಮಾಹಿತಿಗಳನ್ನು ಇಲ್ಲಿ ನೀಡಿದ್ದಾರೆ. ಈ ಒಂದು PDF ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸ್ ಸರ್ವಿಸ್ಮೆನ್ಗಳಾಗಿದ್ದರೆ ಎಕ್ಸ್ ಸರ್ವಿಸ್ಮೆನಿಂದ ನೀವು ಸರ್ವಿಸ್ ಡಿಸ್ಚಾರ್ಜ್ ಆಗಿರ್ತಾರಲ್ಲ ಅದನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಈಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳು ಏನಾರು ಆಗಿತ್ತು ಅಂತಂದರೆ ಅವರು 40ರಷ್ಟು ಅಂಗವೈಕಲ್ಯತೆಯನ್ನು ಹೊಂದಿರಬೇಕಾಗುತ್ತೆ. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಇಲ್ಲಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತಂದೇಳಿ, ಈಗ ಗೌರ್ಮೆಂಟ್ ಎಂಪ್ಲಾಯ್ಸ್ ಇರ್ತಾರೆ, ಅಂತಹ ಅಭ್ಯರ್ಥಿಗಳು ಏನು ಮಾಡಬೇಕು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ಗಳು ಯಾವ ಎಕ್ಸಾಮ್ಗಳು ನಡೀತಾವೆ ಅಂತಂದೇಳಿ ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಜ್ CBT ಎಕ್ಸಾಮನ್ನು ನೋಡ್ತಾರೆ. ಫಸ್ಟ್ ಎಕ್ಸಾಮು ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ನಡೆಸ್ತಾರೆ. ಅದಾದ ನಂತರ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸೆಕೆಂಡ್ ಒನ್ ನಡೆಸ್ತಾರೆ. ಕಂಪ್ಯೂಟರ್ ಬೇಸ್ಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತಂದೇಳಿ ಥರ್ಡ್ ಒನ್ ನಡೆಸ್ತಾರೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನು, ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನನ್ನು ಅವರು ಮಾಡ್ತಾ ಹೋಗ್ತಾರೆ. ಇಲ್ಲಿ ಫಸ್ಟ್ ಸ್ಟೇಜ್ CBTಯಲ್ಲಿ ಡ್ಯೂರೇಷನ್ 60 ನಿಮಿಷ ಟೈಮ್ ಕೊಡ್ತಾರೆ. 75 ಕ್ವಶನ್ಸ್ ಇರುತ್ತೆ ಮತ್ತು 1 ಮಾರ್ಕ್ಸ್ ಒಂದು ಕ್ವಶನಿಗೆ ಇರುತ್ತೆ. ಅದರ ರೀತಿ 1/3 ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ, ರಾಂಗ್ ಕ್ವಶನ್ಗೆ ಕಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಮಿನಿಮಮ್ ಪಾಸ್ ಪರ್ಸೆಂಟೇಜ್ ಆಫ್ ಎಲಿಜಿಬಿಲಿಟಿ ಅಂತಂದೇಳಿ ಕೇಳಿದರೆ, ಜನರಲ್ ಅಭ್ಯರ್ಥಿಗಳಾಗಿದ್ದರೆ ಜನರಲ್ ಮತ್ತು EWS ಅಭ್ಯರ್ಥಿಗಳಾಗಿದ್ದರೆ 40ರಷ್ಟು ಅಂಕಗಳನ್ನು ಪಡೆಯಬೇಕಾಗುತ್ತೆ. OBC NCL ಆಗಿದ್ದರೆ ನೀವು
30ರಷ್ಟು ಅಂಕಗಳನ್ನು ಪಡಿಬೇಕಾಗುತ್ತೆ. SC ಅಭ್ಯರ್ಥಿಗಳಿದ್ರೆ 30ರಷ್ಟು ಅಂಕಗಳನ್ನು ನೀವು ಪಡಿಲೇಬೇಕಾಗುತ್ತೆ. ST ಅಭ್ಯರ್ಥಿಗಳಿದ್ರೆ 25% ನೀವು ಮಾರ್ಕ್ಸನ್ನು ನೀವು ಪಡಿಬೇಕಾಗುತ್ತೆ. ಇದು ಯಾವ ರೀತಿಯಾಗಿ ಎಕ್ಸಾಮ್ ಯಾವ ಸಿಲೆಬಸ್ ನೋಡ್ತಾ ಹೋಗೋಣ. ಮ್ಯಾಥಮೆಟಿಕ್ಸು, ಮೆಂಟಲ್ ಎಬಿಲಿಟಿ, ಜನರಲ್ ಸೈನ್ಸು, ಜನರಲ್ ಅವೇರ್ನೆಸ್ಸು, ಈ ರೀತಿಯಾಗಿ ಇಲ್ಲಿ ಸಿಲೆಬಸ್ಸನ್ನು ಇಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ CBT ಎಕ್ಸಾಮಲ್ಲಿ ಕೂಡ ಇಟ್ಟಿದ್ದಾರೆ. ಇಲ್ಲೂ ಕೂಡ ಸೇಮ್ ಒಂದು 2 hours ಟೈಮನ್ನು ಕೊಟ್ಟಿದ್ದಾರೆ. 30 minutes 2 hours 30 minutes 175 ಮಾರ್ಕ್ಸನ್ನು ಕೊಟ್ಟಿದ್ದಾರೆ. 90 minutes 100 questions, 60 minutes 75 questions. ಇಲ್ಲಿ 1/3 ರೀತಿಯಲ್ಲಿ ಅವರು ಏನು ಮಾಡ್ತಾರೆ, ಕಟ್ ಮಾಡ್ತಾ ಹೋಗ್ತಾರೆ. ಇಲ್ಲೂ ಕೂಡ ಸೇಮ್ ಪರ್ಸೆಂಟೇಜಲ್ಲಿ ನೀವು ಮಾರ್ಕ್ಸನ್ನು ತೆಗಿಬೇಕಾಗುತ್ತೆ. ಸಿಲೆಬಸ್ನ ಕೂಡ ಕೊಟ್ಟಿದ್ದಾರೆ. ಮ್ಯಾಥಮೆಟಿಕ್ಸು, ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್ ಅಂತಂದೇಳಿ, ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತಂದೇಳಿ ಕೊಟ್ಟಿದ್ದಾರೆ. ಸಿಲೆಬಸ್ ಫಾರ್ ಪಾರ್ಟ್ B ಅಂತಂದೇಳಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ಕೊಳ್ಳಿ. ಎಲ್ಲ ಇನ್ಫಾರ್ಮೇಷನ್ನು ಈ ಒಂದು PDF ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಆದ್ದರಿಂದ ಈ ಒಂದು PDF ಅನ್ನು ನೀವು ಟೆಲಿಗ್ರಾಮ್ ಚಾನಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಔಟ್ ಟು ಅಪ್ಲೈ ಅಂತೇಳಿ ಕೊಟ್ಟಿದ್ದಾರೆ. ಯಾವ ರೀತಿಗೆ ಅಪ್ಲೈ ಮಾಡ್ಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಆಗಿದ್ದು ಆದಷ್ಟು ಎಲ್ಲ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕಿ. ಇಲ್ಲಿ ನಿಮಗೆ ಯಾವ ಸ್ಟೇಟಲ್ಲಿ ಬೇಕಂತಂದೇಳಿ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮುಖಾಂತರ ನೀವೇನು ಮಾಡಬೇಕು, ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ಇಲ್ಲಿ ಬೆಂಗಳೂರಲ್ಲಿ ಇಲ್ಲ, ಬಟ್ ಬೇರೆ ಬೇರೆ ಸ್ಟೇಟಲ್ಲಿದ್ದಾವೆ. ಅಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ನೀವು ಅಲ್ಲಿ ಕೂಡ ಅಪ್ಲಿಕೇಶನನ್ನು ಹಾಕಬಹುದು. ಇಲ್ಲಿ ಜನರಲ್ ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ಕೊಳ್ಬೋದು. ಮಾಡಿಫಿಕೇಷನ್ ಆಫ್ ಅಪ್ಲಿಕೇಶನ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಪೇಯಿಂಗ್ ಆಫ್ ಮಾಡಿಫಿಕೇಷನ್ ಫೀಸ್ 250 rupees ನೀವು ಪೇ ಮಾಡಿಬಿಟ್ಟು ಕರೆಕ್ಷನ್ಸನ್ನು ಮಾಡ್ಕೊಳ್ಬಹುದು. ಏನಾದರೂ ತಪ್ಪುಗಳಾಗಿತ್ತಪ್ಪ ಅಂತಂದರೆ 250 ರೂಪಾಯಿ ಪೇ ಮಾಡಿ ನೀವು ಅಪ್ಲಿಕೇಶನನ್ನು ಕರೆಕ್ಷನ್ ಮಾಡ್ಕೊಳ್ಬಹುದು. ಈ ಒಂದು ಹುದ್ದೆಗಳೇ ಗೌರ್ಮೆಂಟ್ ಹುದ್ದೆಗಳಾಗಿದ್ದು, ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿದ್ದು, ಆದಷ್ಟು ಬೇಗ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ. ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಗುಡ್ ಲಕ್.